ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಿ ಫಾರ್ ವ್ಲಾಗರ್ಸ್. ಸೊ ನಾವಿವತ್ತು ಮಾರುತಿ ವಿಕ್ಟೋರಿಯಸ್ ಕಾರ್ನ ರಿವ್ಯೂ ಮಾಡ್ತಾ ಇದೀವಿ. ನಮ್ಮ ಜೊತೆ ಇವತ್ತು ವಿಜಯ್ ಅವರಿದ್ದಾರೆ. ನಾವು ನಾಗದೇವನಹಳ್ಳಿ ಕಲ್ಯಾಣಿ ಮೋಟರ್ಸಿಗೆ ಬಂದಿದ್ದೀವಿ. ಸೊ ಇವತ್ತು ವಿಡಿಯೋಗೆ ಅವರೇ ಕಾರ್ನ ಸ್ಪಾನ್ಸರ್ ಮಾಡ್ತಾ ಇರೋದು. ಸೊ ನಾನು ಡೀಲರ್ ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ನೀವು ಈ ಕಾರ್ ಬೈ ಮಾಡೋ ಪ್ಲ್ಯಾನ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂತ ಹೇಳ್ತಾರೆ. ಸೊ ಹಾಯ್ ಸರ್. ನಮಸ್ಕಾರ. ಸೊ ಕಾರ್ ಬಗ್ಗೆ ಸ್ಪೆಸಿಫಿಕೇಶನ್ಸು, ಆಮೇಲೆ ಈಗ ನಾರ್ಮಲ್ ಬೈಯರ್ ತಗೊಬೇಕು ಅಂದರೆ ಏನೇನು ಫೀಚರ್ಸ್ ಇದೆ ಇವಾಗ ನೋಡ್ತಾ ಇರೋ ಟ್ರೆಂಡಿಂಗ್ ಸರ್ ಅಂದರೆ ಈಗ ಮೈನ್ ಫಸ್ಟ್ ಥಿಂಗ್ ಏನು ಅಂತಂದರೆ ನಮ್ಮ ವಿಕ್ಟೋರಿಯಸ್ ಬಂದು ಹೈಕೋರ್ಟಿ ಅವಾರ್ಡ್ನ ತಗೊಂಡಿದೆ ಇವಾಗ 2026 ಇಂಡಿಯನ್ ಕಾರ್ ಆಫ್ ದಿ ಇಯರ್ ಅವಾರ್ಡ್ ತಗೊಂಡಿದೆ. ಸೊ ಸೇಫ್ಟಿ ವೈಸ್ ಹೋಯ್ತು ಅಂದರೆ ನಿಮಗೆ ಆಲ್ ವೀಲ್ ಡಿಸ್ಕ್ ಬರುತ್ತೆ ಫಸ್ಟ್ ಇನ್ ಸೆಗ್ಮೆಂಟ್ ಮಾರುತಿಯಲ್ಲಿ. ಓಕೆ, ಆಲ್ ವೀಲ್ ಡಿಸ್ಕ್ ಬರುತ್ತೆ. ಅದ್ ಬಿಟ್ರೆ ನಿಮಗೆ 6 ಏರ್ ಬ್ಯಾಗ್ಸ್ ಕಂಪಲ್ಸರಿ ಇದೆ. ಸೇಫ್ಟಿ ಫೀಚರ್ಸ್ ಅಂತ ಹೋದ್ರೆ ಗ್ಲೋಬಲ್ ಎನ್ ಕ್ಯಾಪ್, ಭಾರತ್ ಎನ್ ಕ್ಯಾಪ್ 5 ಸ್ಟಾರ್ ರೇಟಿಂಗ್ಸ್. ಹೌದು, 2 5 ಸ್ಟಾರ್ ರೇಟಿಂಗ್ಸ್ ನ ತಗೊಂಡಿದೆ ವಿಕ್ಟೋರಿಯಸ್. ಅದ್ ಬಿಟ್ಟು ಅಂದ್ರೆ ನಿಮ್ಗೆ ಡಿಸೈನ್ಸ್ ಹೇಳೋದಾದ್ರೆ ನಿಮ್ಗೆ ರ್ಯಾಪ್ ಅರೌಂಡ್ ಡಿಸೈನ್ಸ್ ಬರುತ್ತೆ. ಸೊ ರ್ಯಾಪ್ ಅರೌಂಡ್ ಡಿಸೈನ್ಸ್ ಅಂದ್ರೆ ಇಲ್ಲಿ ಈ ಡಿಸೈನ್ಸ್ ಏನ್ ನೋಡ್ತಾ ಇದೀರಾ ನೀವು, ಸೊ ಇದು ರ್ಯಾಪ್ ಅರೌಂಡ್ ಡಿಸೈನ್. ಹೌದು, ಒಂದೇ ಕನೆಕ್ಟೆಡ್ ಡಿಸೈನ್ಸ್ ಬರೋದ್ರಿಂದ ಇದು ಲುಕ್ ಸ್ವಲ್ಪ ಕ್ಲಾಸಿ ಆಗಿರುತ್ತೆ. ಮತ್ತೆ ಕೂಪೆ ಡಿಸೈನ್ ಮಾಡಿದ್ದಾರೆ. ಯಾಕೆ ಕೂಪೆ ಡಿಸೈನ್ ಏನಕ್ಕೆ ಅಂತಂದ್ರೆ ಏರೋಡೈನಮಿಕ್. ಈ ಕೇಸ್ ಏನಾದ್ರು ಸ್ಪೀಡ್ ಏನಾದ್ರು ಜಾಸ್ತಿ ಆಯ್ತು ಅಂದಾಗ ಸೊ ವೆಹಿಕಲ್ ಏನಾಗುತ್ತೆ ಹೈವೇಲೆಲ್ಲ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಅದ್ ಬಿಟ್ರೆ ಫ್ರಂಟ್ ಡಿಸೈನಿಂಗ್ ಬಂದ್ರೆ ನಿಮ್ಗೆ ಇಲ್ಲಿ ಏರೋ ಎಡ್ಜಸ್ ಮತ್ತೆ ಏರೋ ವೆಂಟ್ಸ್ ಬರುತ್ತೆ. ಸೊ ಏರೋ ಎಡ್ಜಸ್, ಏರೋ ವೆಂಟ್ಸ್. ಸೊ ಈ ವೆಂಟ್ಸು ಎಡ್ಜಸ್ ಏನಕ್ಕೆ ಈ ಡಿಸೈನಿಂಗ್ ಅಲ್ಲಿ ಮಾಡಿದ್ದಾರೆ ಅಂತಂದ್ರೆ ನಾಯ್ಸು, ವೈಬ್ರೇಷನ್, ಹಾರ್ಶ್ನೆಸ್ ನ ಇದು ರೆಡ್ಯೂಸ್ ಮಾಡಿ ಒಳಗಡೆ ಕಂಫರ್ಟಬಲ್ ಡ್ರೈವ್ ನ ಕೊಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಡಿಸೈನ್ ಪ್ರಕಾರ ತುಂಬಾನೇ ಚೇಂಜಸ್ ಆಗಿದೆ, ತುಂಬಾ ಚೇಂಜಸ್ ಆಗಿದೆ. ಅದ್ ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಫಾಗ್ ಲ್ಯಾಂಪ್ಸ್. ಈ ಫಾಗ್ ಲ್ಯಾಂಪ್ಸ್ ನೋಡ್ಬೋದು ನೀವು. ಸೊ ಫಾಗ್ ಲ್ಯಾಂಪ್ ಡಿಸೈನು ಮಾರುತಿಯಲ್ಲಿ ಕಂಪ್ಲೀಟ್ ಫಸ್ಟ್ ಇನ್ ಸೆಗ್ಮೆಂಟ್ ಡಿಸೈನ್ ಚೇಂಜ್ ಆಗಿದೆ. ಸೊ ಇದರಿಂದ ಸ್ವಲ್ಪ ವ್ಯೂ ಚೆನ್ನಾಗಿರುತ್ತೆ ಯಾಕಂದ್ರೆ ಸ್ಟ್ರೈಟ್ ವ್ಯೂಸ್ ಇರುತ್ತಲ್ಲ. ಸೊ ಈ ಕರ್ವ್ ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಎಸ್ಪೆಷಲಿ ಡ್ರೈವ್ ಮಾಡ್ಬೇಕು ಅಂತ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಇದು. ಸೊ ಈ ಡಿಸೈನ್ಸ್ ಕೂಡ ಚೆನ್ನಾಗಿದೆ. ಫಾಗ್ ಲ್ಯಾಂಪ್ LED ಲ್ಯಾಂಪ್ಸ್ ಎಲ್ಲ ಇದರಲ್ಲಿ. ಹೌದು ಸರ್, ಎಲ್ಲ LED ಲ್ಯಾಂಪ್ಸೇ. ಸೊ ಇದು ಟಾಪ್ ಎಂಡ್ಗೆ ಹೋದ್ರೆ ಮಾತ್ರ LED ಲ್ಯಾಂಪ್ಸ್ ಬರುತ್ತೆ. ಮಿಡ್ ಈ ಬೇಸಿಕ್ ಅಲ್ಲೆಲ್ಲ ನಿಮ್ಗೆ ಹಾಲೋಜಿನೇ ಇರುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ಒಟ್ಟಿನಲ್ಲಿ ಎಲ್ಲ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಥ್ರೋ ಎಲ್ಲ ಏನು ಪ್ರಾಬ್ಲಮ್ ಏನಿರಲ್ಲ ಸರ್. ಸೊ ವಿಕ್ಟೋರಿಯಸ್ ಅಂತ ಅಂದ್ರೇನೆ ಇವಾಗ ಒಂದು ಏನೋ ಒಂಥರ ಪ್ರೀಮಿಯಂ ಟ್ರೆಂಡಿಂಗ್ ಕಾರ್ ಆಗ್ಬಿಟ್ಟಿದೆ ವಿಕ್ಟೋರಿಯಸ್. ಸೊ ಸೇಫ್ಟಿನೂ ಕವರ್ ಮಾಡಿದ್ದಾರೆ, ಸೇಫ್ಟಿ ಫೀಚರ್ಸ್. ಈಗ ಮೇನ್ ಏನು ಅಂತಂದ್ರೆ ಆಲ್ ವೀಲ್ ಡಿಸ್ಕ್ ಕೊಟ್ಟಿದಾರಲ್ಲ. ಸೊ ಹೌದು, ಬ್ರೇಕಿಂಗ್ ಕಂಡೀಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದ್ ಬಿಟ್ರೆ ನಿಮ್ಗೆ ಒಳಗಡೆ ಇಂಟೀರಿಯರ್ಸ್ ನೋಡೋದಾದ್ರೆ ಇಂಟೀರಿಯರ್ಸ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ. ನೋಡಿ ಸರ್, ಇವಾಗ ಇಂಟೀರಿಯರ್ಸ್ ಬಗ್ಗೆ ಹೇಳೋದಾದ್ರೆ ನಾವು ಸ್ಟಾರ್ಟಿಂಗ್ ಎಲ್ಲ ನಿಮ್ಗೆ ಆಂಬಿಯಂಟ್ ಲೈಟ್ಸ್ ಮೇನ್. ಈ ಆಂಬಿಯಂಟ್ ಲೈಟ್ಸ್ ಕಾಣಿಸಲ್ಲ, ಬಟ್ ನೈಟ್ ಅಲ್ಲಿ ತುಂಬಾ ಒಳ್ಳೆ ಫೀಲ್ ಇರುತ್ತೆ ನಿಮ್ಗೆ. ನಮ್ಮ ಮೂಡಿಗೆ ನಮ್ ಮೂಡ್ ಯಾವ ತರ ಇರುತ್ತೆ ಸೊ ಆ ತರ ನಾವು ಕಲರ್ ಚೇಂಜ್ ಮಾಡ್ಕೊಂಡು ಡ್ರೈವ್ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟ್ ಟಚ್ ಕೊಟ್ಟಿದ್ದಾನೆ, ಲೆದರ್ ಫಿನಿಶಿಂಗ್ ಇದು. ಮತ್ತೆ ಇಲ್ಲಿ ಸಾಫ್ಟ್ ಟಚ್. ಹೌದು ಸರ್, ಖಂಡಿತ. ಇದೇನು ಅಂತಂದ್ರೆ ನಿಮ್ಗೆ ಈ ಸೈಡ್ ಮತ್ತೆ ಡೋರ್ ಪ್ಯಾಡ್ಸ್ ಎಲ್ಲ ಇದೆಯಲ್ಲ, ಸೊ ಇದೆಲ್ಲ ಸಾಫ್ಟ್ ಟಚ್ ಇದೆ. ಇದು ಬಂದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ನೋಡಕ್ಕೆ ಒಂಥರ ಪ್ರೀಮಿಯಂ ಲುಕ್ ಇರುತ್ತೆ ಒಳಗಡೆ. ಸೊ ಅದ್ ಬಿಟ್ರೆ ನಿಮ್ಗೆ ಸ್ಪೀಕರ್ಸ್, ಮೇನ್ ಥಿಂಗ್ ಸ್ಪೀಕರ್ಸ್ ಹೇಳೋದಾದ್ರೆ ಸರೌಂಡ್ ಸೆನ್ಸ್ ಇದೆ, ಡಾಲ್ಬಿ ಅಟ್ಮೋಸ್ ಇದೆ, ಹಾರ್ಮನಿ ಇನ್ಫಿನಿಟಿ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಮಾಡ್ಬೋದು ಸರ್ ಆರಾಮಾಗಿ. ನಮ್ಗೆ ಡೆಮೋನೇ ಇದೆ. ಸೊ ಆ ಡೆಮೋದಲ್ಲಿ ನೋಡ್ತಾ ಹೋಗ್ತಾರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ತರ ನಿಮ್ಗೆ ಹೌದು. ಈಗ ಅಮೇಜ್, ಲೀಫ್, ನೇಚರ್ ಫ್ಯೂರಿ ಅಂತ 3 ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನೋಡ್ತಾ ಹೋಗ್ಬೋದು. ನೀವು ಫೀಲ್ ಮಾಡಿ. ಫುಲ್ ಸರೌಂಡ್ ಅಂದ್ರೆ ಎಲ್ಲದಕ್ಕೂ ಇಲ್ಲಿ 3 ಡೆಮೋ ವಿಡಿಯೋಸ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ತರ ಯೂಸ್ ಆಗುತ್ತೆ, ಯಾವ ತರ ನಮ್ಗೆ ಎಂಟರ್ಟೈನ್ ಆಗಿರುತ್ತೆ ಅನ್ಬಿಟ್ಟು ನೋಡ್ಬೋದು ನೀವು. ಇವಾಗ ಆಲ್ಮೋಸ್ಟ್ ಹೋಮ್ ಥಿಯೇಟರ್ ಫೀಲ್. ಹೌದು ಸರ್. ಸೊ ಮೋಸ್ಟ್ಲಿ ನಿಮಗೆ ಅಷ್ಟು ಗೊತ್ತಾಗದೇ ಇರ್ಬೋದು, ಬಟ್ ನೀವು ಕಾರಲ್ಲಿ ಕುತ್ಕೊಂಡಾಗ ಸರೌಂಡ್ ಫೀಲ್ ಮಾತ್ರ ಸೂಪರ್ ಆಗಿ ಫೀಲ್ ಆಗ್ತದೆ. ಸೊ ಮ್ಯೂಸಿಕ್ ಲವರ್ಸ್ ಅಂತೂ ಸಾಂಗ್ಸ್ ಹಾಕೊಂಡ್ರೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅಷ್ಟೇ. IRVM ಇದು ಆಟೋ ಡಿಮ್ಮಿಂಗ್ ಬರುತ್ತೆ. ಸೊ ಆಟೋ ಡಿಮ್ಮಿಂಗ್ ಇವಾಗ ನೈಟ್ ಡ್ರೈವ್ ಮಾಡ್ಬೇಕಾದ್ರೂ ಸೇಫ್ಟಿ ಆಗಿರುತ್ತೆ. ಮತ್ತೆ ಸ್ಟೇರಿಂಗ್ ನೋಡ್ಬೋದು ನೀವು, ಲೆದರ್ ರ್ಯಾಪ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ. ಸೊ ಪ್ರೀಮಿಯಂ ಫೀಲ್ ಇದೆ ನಿಮ್ಗೆ. ಇದ್ರಲ್ಲೇ ಎಲ್ಲ ಕಂಟ್ರೋಲ್ಸ್ ಮೈನ್ಲಿ ಏನು ಅಂದ್ರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರುತ್ತೆ ಇದಕ್ಕೆ. ಹೌದು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಸೊ ಮತ್ತೆ ಹೆಡ್ಸ್ ಅಪ್ ಡಿಸ್ಪ್ಲೇ. ಹೌದು, ಲೇನ್ ಕೀಪ್ ಅಸಿಸ್ಟ್ ಬರುತ್ತೆ.
ರೇ ಟ್ರಾಫಿಕ್ ಅಲರ್ಟ್, ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗ್, ಓಕೆ ಸೊ ಇಂಥ ಫೀಚರ್ಸ್ ಲೆವೆಲ್ 2 ಎಲ್ಲ ಅಡಾಸ್ ಸೇಫ್ಟಿ 10+ ಹೌದು ಲೆವೆಲ್ 2 ಅಡಾಸ್ ಅಲ್ಲಿ ಏನೇನ್ ಬರುತ್ತೋ ಎಲ್ಲಾ ಫೀಚರ್ಸ್ ಆಬ್ವಿಯಸ್ಲಿ ಇದರಲ್ಲಿ. ಇದು ಏನಂದ್ರೆ ಫುಲ್ಲಿ ಫೀಚರ್ ಲೋಡೆಡ್ ಸರ್ ಇದು. ಹೌದೌದು. ಆಮೇಲೆ ಈ ಗಾಡಿಲಿ ಸನ್ರೂಫ್ ಇಲ್ಲ, ಸನ್ರೂಫ್ ಆಪ್ಷನಲ್ ಇದೆ. ಹೌದು ಸರ್, ಆಪ್ಷನಲ್. ಇದು ಆಕ್ಚುಲಿ ZXi ಪ್ಲಸ್, ಇದು ZXi ಪ್ಲಸ್ ಆಪ್ಷನಲ್ ಅಲ್ಲಿ ಸನ್ರೂಫ್ ಬರುತ್ತೆ, ಮತ್ತೆ ZXi ಆಪ್ಷನಲ್ ಅಲ್ಲಿ ಸನ್ರೂಫ್ ಬರುತ್ತೆ ನಿಮ್ಗೆ. ಮತ್ತೆ ಇದು 8-way ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಸೀಟ್ಸ್ ಬರುತ್ತೆ ನಿಮ್ಗೆ. ಸೊ ಬ್ಯಾಕ್, ಫಾರ್ವರ್ಡ್, ಮತ್ತೆ ಹೈಟ್, ಹೌದು, ಥೈ ಸಪೋರ್ಟ್, ಸಪೋರ್ಟ್ ತುಂಬಾ ಚೆನ್ನಾಗಿ. ಹೌದು. ಸೊ ಅಂಡರ್ ಥೈ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು. ಅದ್ ಬಿಟ್ರೆ ನಿಮ್ಗೆ ಇದು ಕಪ್ ಹೋಲ್ಡರ್ಸ್ ಮತ್ತೆ ಇದು ವೆಂಟಿಲೇಟೆಡ್ ಸೀಟ್ಸ್ ಇದೆ, ಎರಡು ಇದೆ. ಕೋ ಡ್ರೈವರ್ ಎರಡು ಬರುತ್ತೆ. ಮತ್ತೆ ಆಟೋ ಹೋಲ್ಡ್ ಪಾರ್ಕಿಂಗ್ ಬರುತ್ತೆ, ಪಾರ್ಕಿಂಗ್ ಆಟೋ ಹೋಲ್ಡ್ ಬಟನ್ ಬರುತ್ತೆ. ಅಂದ್ರೆ ನಿಮ್ಗೆ ಇದರಲ್ಲಿ ಸ್ಟ್ರಾಂಗ್ ಹೈಬ್ರಿಡ್ ಬರುತ್ತೆ. ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಬರುತ್ತೆ, ಅದರಲ್ಲಿ ಲೆವೆಲ್ 2 ಅಡಾಸ್ ಬರಲ್ಲ. ಸೊ ಸ್ಮಾರ್ಟ್ ಹೈಬ್ರಿಡ್ ಅಲ್ಲಿ ಮಾತ್ರ ಬರುತ್ತೆ ಲೆವೆಲ್ 2 ಅಡಾಸ್. ನೀವು ರೇರ್ ಡಿಫಾಗರ್ ಬರುತ್ತೆ, ರೇರ್ ವೈಪರ್ ಇದೆ. ಈ ಡಿಫಾಗರ್ ತುಂಬಾ ಅಂದ್ರೆ ಯೂಸ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಸರ್. ಸೊ ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ, ಹೌದು, ಕಂಪಲ್ಸರಿ ಇದೆ. ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಬರುತ್ತೆ. ವಿಕ್ಟೋರಿಯಸ್ ಬ್ಯಾಡ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರೆ, ಸೆನ್ಸರ್ಸ್ ಕೊಟ್ಟಿದ್ದಾರೆ. 4 ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ 4 ಬರುತ್ತೆ. ಅದ್ ಬಿಟ್ರೆ 360 ಡಿಗ್ರಿ ಕ್ಯಾಮ್ರಾ ಇದೆ ಅಲ್ಲ, ಸೊ ಅದ್ರಲ್ಲೇ ರಿವರ್ಸ್ ಕ್ಯಾಮ್ರಾ ಹೌದು. ಅದ್ ಬಿಟ್ರೆ ನಿಮ್ಗೆ ಮೈನ್ ಫೀಚರ್ ಏನು ಅಂದ್ರೆ ಎಲೆಕ್ಟ್ರಿಕಲ್ ಟೈಲ್ ಗೇಟ್ ವಿತ್ ಗೆಸ್ಟರ್ ಸೆನ್ಸರ್ ಬರುತ್ತೆ ಸರ್. ಸ್ಪೇಸ್ ನೋಡೋದಾದ್ರೆ ಸರ್, ನೀವು ಬೂಟ್ ಸ್ಪೇಸ್ ಅಲ್ಲಿ ಆರಾಮಾಗಿ ಸೂಟ್ ಕೇಸ್ ಅನ್ನೋದಕ್ಕಿಂತ ಒಬ್ರು ಮಲ್ಕೊಂಡ್ಬಿಡ್ಬೋದು. ಆತರ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. 439 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ನೋಡ್ಬೋದು, ಇಲ್ಲೂ ಅಷ್ಟೇ ನೀವು ಹೌದೌದು ಸ್ಪೇರ್ ವಿಲ್ ಜಾಗ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಸ್ಪೇರ್ ವಿಲ್ ಇಲ್ಲ ಅಂತಂದ್ರೆ ನಾವು ಅಡಿಷನಲ್ ಆಗಿ ಲಗೇಜ್ ಬೇಕಾದ್ರೂ ಇಟ್ಕೋಬಹುದು ನಾವು. ಸೊ ಇದ್ರಲ್ಲಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಬೆಸ್ಟ್ ಇನ್ ಸೆಗ್ಮೆಂಟ್, ಇವಾಗ ಫಸ್ಟ್ ಇನ್ ಸೆಗ್ಮೆಂಟ್ ಹೇಳ್ಬೇಕು ಅಂದ್ರೆ CNG ಟ್ಯಾಂಕ್ ಫಸ್ಟ್ ಇಲ್ಲಿ ಎಲ್ಲಾ ವೆಹಿಕಲ್ ಅಲ್ಲೂ ಒಳಗಡೆನೆ ಇರ್ತಿತ್ತು. ಸೊ ಅದರಿಂದ ಬೂಟ್ ಸ್ಪೇಸ್ ತುಂಬಾ ಹಿಂಸೆ ಆಗೋದು. ಸೊ ಇವಾಗ ಏನು ಅಂತಂದ್ರೆ ಅಂಡರ್ ಬಾಡಿ ಬಂದಿದೆ. ಸೊ ಆ ಬೂಟ್ ಸ್ಪೇಸ್ ಆ ಗಾಡಿಲಿ ಇದೆ, ನೋಡ್ಬೋದು, ತೋರಿಸ್ತೀನಿ. ಸೊ ಇಲ್ಲೂ ಇನ್ನೊಂದು CNG ವೇರಿಯಂಟ್ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ CNG ತಗೊಂಡ್ರು ನಿಮ್ಗೆ ನಾರ್ಮಲ್ ಅದ್ರಲ್ಲಿ ಎಷ್ಟು ಬೂಟ್ ಸ್ಪೇಸ್ ಬರುತ್ತೆ ಸೇಮ್ ಬರುತ್ತೆ. ಸೊ ಅಂಡರ್ ಬಾಡಿ CNG ಇರೋದ್ರಿಂದ ನೋ ಕಾಂಪ್ರಮೈಸ್ ಇನ್ ಬೂಟ್ ಸ್ಪೇಸ್ ಸರ್. ಬ್ಯಾಕ್ ಸೀಟಲ್ಲಿ ಕುತ್ಕೊಂಡು ನೋಡೋಣ. ಈಗ ಫುಲ್ ಕಂಫರ್ಟಬಲ್ ಆಗಿದೆ ಬ್ಯಾಕ್ ಸೀಟು. ನಿಮಗೆ ಅಂಡರ್ ಥೈ ಸಪೋರ್ಟ್ ಆಗಲಿ, ಆರಾಮಾಗಿ 3 ಜನ ಕುತ್ಕೊಬೋದು. ಸೊ ಲೆಗ್ ರೂಮ್ ಬಗ್ಗೆ ನೀವು ಯೋಚನೆ ಮಾಡೋಂಗೇ ಇಲ್ಲ. ಇದು ಸೀಟ್ ಫುಲ್ ಹಿಂದಕ್ಕಿದೆ. ಇದು ಸಬ್ 4 ಮೀಟರ್ ಕ್ಯಾಟಗರಿ ಅಲ್ಲ, ಆಲ್ಮೋಸ್ಟ್ 4.3 ಮೀಟರ್ಸ್ ಲೆಂತ್ ಇದು. ಸೊ ನಿಮಗೆ ಲೆಗ್ ರೂಮ್ ಆಗಲಿ, ಇದು ಏನೋ ನೀ ರೂಮ್ ಲೆಗ್ ರೂಮ್ ನೋ ಕ್ವೆಶನ್ಸ್, ಯಾಕಂದರೆ ತುಂಬ ಉದ್ದ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಕ್ಟೋರಿಯಸ್ ಎಲ್ಲ ಸ್ಪೆಸಿಫಿಕೇಷನ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ನಾನು ಈ ಡೀಲರ್ಶಿಪ್ ಡೀಟೇಲ್ಸ್ ನಾನು ಇಲ್ಲಿ ಮೇಲೆ ವೀಡಿಯೋಲಿ ಹಾಕ್ತೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಸೊ ನೀವೇನಾದರೂ ಈ ಕಾರ್ ತಗೊಳ್ಳೋ ಪ್ಲ್ಯಾನ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಬಡ್ಜೆಟ್ ಹೇಳಿದ್ರೆ ನಿಮ್ಮ ಬಡ್ಜೆಟ್ ಪ್ರಕಾರ ಅವರು ವೇರಿಯಂಟ್ಸ್ನ ಚೂಸ್ ಮಾಡಿ ಇನ್ನೂ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಕಾರ್ ರಿವ್ಯೂ ಜೊತೆ ಬರ್ತೀವಿ, ಇಲ್ಲ ಬೇರೆ ಆಟೋಮೊಬೈಲ್ ರಿಲೇಟೆಡ್ ಕಂಟೆಂಟ್ ಜೊತೆ ಬರ್ತೀವಿ. ಥ್ಯಾಂಕ್ ಯು.